ರಾಜಧಾನಿ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಒಂದು ಸಭೆಯನ್ನು ಮಾಡಿತು, ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ತು, ಆಸ್ಪತ್ರೆಗಳೆಲ್ಲವೂ ಕೂಡ ಅಲರ್ಟ್ ಆಗಿ ಕೆಲಸವನ್ನು ನಿರ್ವಹಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೊಡ್ತು. ಈ ಸೂಚನೆ ಕೇವಲ ಹೇಳಿಕೆಗೆ ಮಾತ್ರ ಸೀಮಿತಾನ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಕಾರಣ BBMP ವ್ಯಾಪ್ತಿಯಲ್ಲಿ ಆಸ್ಪತ್ರೆಗಳು ವೈದ್ಯರಿಲ್ಲದೆ ಬಿಕೋ ಅಂತ ಇದ್ದಾವೆ. ಪೇಷಂಟ್ಸ್ಗಳು ಆಸ್ಪತ್ರೆಗೆ ಹೋಗಿ ವಾಪಸ್ ಬರೀ ಕೈಯಲ್ಲೇ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತಂತೆ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಬನ್ನಿ ನೋಡ್ಕೊಂಡು ಬರೋಣ. ಕೊರೋನಾ ಅಬ್ಬರ ಮಧ್ಯೆ ರಜೆ ಮೂಡ್ನಲ್ಲಿ ಅಧಿಕಾರಿಗಳು. ದಿವ್ಯ ನಿರ್ಲಕ್ಷ್ಯಕ್ಕೆ ಆಸ್ಪತ್ರೆಗಳು ಬಂದ್, ರೋಗಿಗಳು ವಾಪಸ್. ಇದು ಪಬ್ಲಿಕ್ ಟಿವಿ ಬಿಗ್ ಎಕ್ಸ್ಪೋಸ್. ಕೋವಿಡ್ ನಿಯಂತ್ರಣಕ್ಕೆ ಸಕಲ ರೀತಿಯಲ್ಲಿ ಸಜ್ಜಾಗಿದ್ದೇವೆ ಅಂತ BBMP ಸಭೆ ಮೇಲೆ ಸಭೆ ಮಾಡ್ತು. BBMP ನಗರ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಲ್ಲಿ ಎಲ್ಲಾ ಸಿದ್ಧ ಆಗಿದೆ. ಕೋವಿಡ್ ಟೆಸ್ಟ್ ಮಾಡ್ತೇವೆ, ರೋಗಿಗಳಿಗೆ ಜಾಗೃತಗೊಳಿಸ್ತೇವೆ ಅಂತ ಹೇಳಿತ್ತು. ಶನಿವಾರ ಕೂಡ ಆಸ್ಪತ್ರೆ ಓಪನ್ ಇರ್ಲಿ, ರೋಗಿಗಳಿಗೆ ಚಿಕಿತ್ಸೆ ಸಿಗ್ಲಿ ಅಂತ BBMP ಮುಖ್ಯ ಆಯುಕ್ತರು ಸೂಚನೆ ಕೊಟ್ರು. ಆದ್ರೆ BBMP ಆಸ್ಪತ್ರೆಗಳು ಕ್ಲೋಸ್ ಮಾಡ್ಕೊಂಡಿದೆ. ಕೋವಿಡ್ ಮಧ್ಯೆ ರೋಗಿಗಳಿಗೆ ಚಿಕಿತ್ಸೆ ಸಿಗದೆ ವಾಪಸ್ ಆಗ್ತಾ ಇದ್ದಾರೆ. ಬೇರೆಲ್ಲೂ ಅಲ್ಲ, ಹಲಸೂರು ಗೇಟ್ BBMP ಆಸ್ಪತ್ರೆನೇ ನೋಡಿ ಕ್ಲೋಸ್ ಮಾಡಿ ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ. ರಿಯಾಲಿಟಿ ಚೆಕ್ ನಂಬರ್ 1, ಸ್ಥಳ ಹಲಸೂರು ಗೇಟ್ ಆಸ್ಪತ್ರೆ. ರಾಜ್ಯದಲ್ಲಿ ಕೋವಿಡ್ ನ ಆತಂಕ ಹೆಚ್ಚಾಗ್ತಾ ಇದೆ, ಕೇಸ್ಗಳ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಈ ಮಧ್ಯೆ BBMP ಆಸ್ಪತ್ರೆಗಳು ಬಾಗಿಲು ಹಾಕೊಂಡಿವೆ. ರೋಗಿಗಳು ಬಂದು ವಾಪಸ್ ಹೋಗ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಲಸೂರು ಗೇಟ್ ನಲ್ಲಿರ್ತಕ್ಕಂಥ ಪ್ರಾಥಮಿಕ ನಗರ ಚಿಕಿತ್ಸಾ ಕೇಂದ್ರ ಏನಿದೆ, ಅಲ್ಲಿ ಆಸ್ಪತ್ರೆ ಕ್ಲೋಸ್ ಆಗಿರೋಂತ ಗಮನಿಸ್ತಾ ಹೋಗ್ತಾ ಇದ್ದಾರೆ. 24 ಗಂಟೆ ಕೆಲಸ ಮಾಡ್ತೀವಿ, ಯಾರಿಗೂ ರಜೆ ಕೊಡೋದಿಲ್ಲ, ಕೋವಿಡ್ ಹಿನ್ನೆಲೆ ಸನ್ನದ್ಧರಾಗಿದ್ದೀವಿ, ಎಲ್ಲವೂ ಕೂಡ ಸಿದ್ಧತೆ ಮಾಡ್ಕೊಂಡಿದೀವಿ ಅಂತೇಳಿ BBMP ಕಮಿಷನರ್, ವಿಶೇಷ ಆಯುಕ್ತರು ಮತ್ತೆ ಸರ್ಕಾರ ಬೊಬ್ಬೆ ಹೊಡ್ಕೊಂಡ್ರು. ಆದ್ರೆ ಇಲ್ಲಿ ನೋಡಿದ್ರೆ ಹಲಸೂರು UPSC ಸೆಂಟರ್ ಅಲ್ಲಿ ಬಾಗಿಲು ಹಾಕೊಂಡು ಕೂತಿದ್ದಾರೆ. ಅಷ್ಟೇ ಅಲ್ಲ, ಆಜಾದ್ ನಗರ BBMP ಹೆರಿಗೆ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಬಿಟ್ರೆ ಡಾಕ್ಟರ್ ಇಲ್ಲ, ಲ್ಯಾಬ್ ಟೆಕ್ನಿಷಿಯನ್ ಕೂಡ ಇಲ್ಲ ನೋಡಿ. ರಿಯಾಲಿಟಿ ಚೆಕ್ ನಂಬರ್ 2, ಸ್ಥಳ ಆಜಾದ್ ನಗರ ಆಸ್ಪತ್ರೆ. ಈಗ ಆಜಾದ್ ನಗರದಲ್ಲಿರುವಂತಹ BBMP ಹೆರಿಗೆ ಆಸ್ಪತ್ರೆ ಬಳಿದ್ದೀನಿ. ಇಲ್ಲಿ ಕೂಡ ನೋಡಬಹುದಾಗಿದೆ, ಕೋವಿಡ್ ಸಮಯದಲ್ಲಿ ಸಿಬ್ಬಂದಿ ಅಲರ್ಟ್ ಇರಬೇಕು ಅಂತಂದ್ರೆ ಎಲ್ಲರೂ ಕೂಡ ಸಿಬ್ಬಂದಿ ನಮಗೆ ಕಾಣ್ತಾ ಇಲ್ಲ. ಅಂದ್ರೆ ಅಲರ್ಟ್ ಇರಬೇಕು, ಕೋವಿಡ್ ಸಮಯದಲ್ಲಿ ಎಚ್ಚೆತ್ತಿರಬೇಕು, ರಜೆ ಎಲ್ಲ ತೆಗೆದುಕೊಳ್ಳೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಆದ್ರೂ ಕೂಡ ಈ ಒಂದು ಆಸ್ಪತ್ರೆಯಲ್ಲಿ ವೈದ್ಯರು ರಜೆ ಹಾಕಿದ್ದಾರೆ, ಬಂದು ಹೋಗಿದ್ದಾರೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕೆಂತಂದ್ರೆ ಯಾವ ಸಮಯದಲ್ಲಿ ಏನಾಗುತ್ತೋ ಹೇಳಲಿಕ್ಕೆ ಬರಲ್ಲ. ಆ ನಿಟ್ಟಿನಲ್ಲಿ ಎಚ್ಚೆತ್ಕೊಂಡಿರ್ಬೇಕು ಅನ್ನುವಂಥದ್ದು BBMP ಆರೋಗ್ಯಾಧಿಕಾರಿಗಳು, ವಿಶೇಷ ಆಯುಕ್ತರು, BBMP ಆಯುಕ್ತರು ಹೇಳುವಂಥದ್ದು. ಸದ್ಯಕ್ಕೆ ಖಾಲಿಯಾಗಿ ಕಾಣ್ತಾ ಇದೆ. ಓಪನ್ ಇದ್ರೆ, ಡಾಕ್ಟರ್ ಇದ್ರೆ ಒಂಚೂರು ಅನುಕೂಲ ಆಗುತ್ತೆ ಬಂದಂತ ರೋಗಿಗಳಿಗೆ ಚಿಕಿತ್ಸೆ ಕೊಡ್ಲಿಕ್ಕೆ. ಆದ್ರೆ ಇಲ್ಲಿ ವೈದ್ಯರು ಇಲ್ಲ, ಲ್ಯಾಬ್ ಟೆಕ್ನಿಷಿಯನ್ ಇಲ್ಲ, ಬರೀ ಸ್ಟಾಫ್ ನರ್ಸ್ ಮಾತ್ರ ಇದ್ದಾರೆ. ಒಟ್ನಲ್ಲಿ ಕೋವಿಡ್ ಏರಿಕೆ ಮಧ್ಯೆ BBMP ಆಸ್ಪತ್ರೆಗಳು ಕ್ಲೋಸ್ ಇದ್ರೆ ರೋಗಿಗಳಿಗೆ ಯಾವ ರೀತಿ ಚಿಕಿತ್ಸೆ ಸಿಗುತ್ತೆ ಅಲ್ವಾ? ಇನ್ನಾದ್ರೂ ಈ ಬಗ್ಗೆ ಸರ್ಕಾರ ಕ್ರಮ ವಹಿಸುತ್ತಾ ಕಾದ್ ನೋಡ್ಬೇಕಾಗಿದೆ. ಲೋಕೇಶ್ ಕೊಡಗಾದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು.